ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೇವಾನಸ್ ಕಿಚನ್. ಇವತ್ತು ತುಂಬ ಸುಲಭವಾಗಿ ಕೊಕೊನಟ್ ರೈಸ್ ಅಂದರೆ ತೆಂಗಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮನೆಯಲ್ಲಿ ತರಕಾರಿ ಇರಲ್ಲ, ಏನು ಮಾಡೋದು ಅಂತ ತಲೆನೇ ಓಡ್ತಿರಲ್ಲ. ಆ ಟೈಮಲ್ಲಿ ಆಬ್ವಿಯಸ್ಲಿ ಕೊಕೊನಟ್ ಇದ್ದೇ ಇರುತ್ತೆ ಮನೇಲಿ, ಈರುಳ್ಳಿ ಇದ್ದೇ ಇರುತ್ತೆ, ಆರಾಮಾಗಿ ಮಾಡ್ಕೋಬೋದು. ಮೆಣಸಿನ್ಕಾಯಿ ಇದ್ದೇ ಇರುತ್ತೆ. ನೋಡೋಣ ಹೇಗೆ ಮಾಡೋದು ಅಂತ. ಈಗ ಒಂದು ಕಡಾಯಿ ಇಟ್ಕೊಳ್ಳಿ, ಒಲೆ ಮೇಲೆ ಇಟ್ಕೊಂಡು ಒಂದು 3ರಿಂದ ಇದಕ್ಕೆ ಸ್ವಲ್ಪ ಆಯಿಲ್ ಮುಂದೆನೇ ಇರಬೇಕು. 3ರಿಂದ 4 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡು ಅದು ಕಾದ ಮೇಲೆ ಸಾಸಿವೆ ಹಾಕ್ಕೊಳ್ಳಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು. ಸಾಸಿವೆ ಚಟಪಟ ಅಂತಿದೆ ಅನ್ನುವಾಗ 1ರಿಂದ 2 ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಹಾಕ್ಕೊಂಡು ಕಡಲೆ ಬೀಜ ಅರ್ಧದಷ್ಟು ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ 1-2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ಕೊಂಡು ಅದನ್ನು ಕೂಡ ಕಡಲೆ ಬೀಜದ ಜೊತೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಬ್ರೌನಿಷ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಹೀಗೆ ಈ ರೀತಿ ಫ್ರೈ ಆದಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಈ ಟೈಮಲ್ಲಿ ಕರಿಬೇವು ಹಾಕ್ಕೋಬೇಕು. ಕರಿಬೇವು ನಮ್ಮ ಮನೇಲಿ ಇರಲಿಲ್ಲ, ಸೊ ನಾನು ಹಸಿರು ಮೆಣಸಿನ್ಕಾಯಿ ಅಷ್ಟೇ ಹಾಕ್ಕೋತಾ ಇದ್ದೀನಿ. ಕರಿಬೇವಿದ್ರೆ ನೀವು ಕರಿಬೇವು ಹಾಕ್ಕೊಳ್ಳಿ. ಒಂದು 3ರಿಂದ 4 ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಒಂದು ದಪ್ಪ 3 ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈ ಕಾಯಿ ಚಿತ್ರಾನ್ನಕ್ಕೆ ಈರುಳ್ಳಿ ಸ್ವಲ್ಪ ಮುಂದೆನೇ ಇರಬೇಕು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈರುಳ್ಳಿ ಹಾಕ್ಬಿಟ್ಟು ಈಗ ಜೀರಿಗೆ ಹಾಕ್ಕೊಳ್ಳಿ. ನೀವು ಎಣ್ಣೆಗೆ ಜೀರಿಗೆ ಹಾಕಿದ್ರೆ ಏನಾಗುತ್ತೆ, ಫುಲ್ ಸೀದೋಗ್ಬಿಡುತ್ತೆ ಜೀರಿಗೆ. ಹಂಗಾಗಿ ಇವಾಗ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನಿಮಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಈರುಳ್ಳಿ ಎಲ್ಲ ಒಂದು ಲೈಟ್ ಬ್ರೌನಿಷ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಈಗಲೇ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರೈ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಯಾವುದೇ ಅಡುಗೆ ಆದರೂ ಅಷ್ಟೇ ಟೇಸ್ಟ್ ಜಾಸ್ತಿ ಇರುತ್ತೆ ಆ ಅಡುಗೆದು. ನೋಡಿ, ಈಗ ಫ್ರೈ ಆಯಿತು. ಈ ಟೈಮಲ್ಲಿ ನಾವು ಅರಶಿನ ಹಾಕೋಬೇಕು. ಅರಶಿನ ಹಾಕ್ಕೊಂಡು ಕೊಕೊನಟ್ ಹಾಕ್ಕೊಳ್ಳಿ. ಅರಶಿನ ಈಗ ನೋಡಿ, ಅರಶಿನ ಆ್ಯಡ್ ಮಾಡ್ತಾಯಿದ್ದೀನಿ. ಅರಶಿನ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕೊಕೊನಟ್ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಮನೇಲಿ ಏನು ತರಕಾರಿ ಇಲ್ಲ, ಏನು ಮಾಡೋದಪ್ಪ ಅನ್ನುವಾಗ ದಯವಿಟ್ಟು ಈ ರೆಸಿಪೀಸ್ನ ಟ್ರೈ ಮಾಡಿ. ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಲೈಕ್ ಮಾಡಿ ತಿಂತಾರೆ. ಈಗ ಕಾಯಿನ ನೀವು ರುಬ್ಕೊಂಡು ಹಾಕ್ಕೊಳ್ಳಿ. ನೀರು ಏನೂ ಹಾಕ್ತೇನೆ ಮಿಕ್ಸಿಯಲ್ಲಿ ರುಬ್ಕೊಂಡು ಹಾಕ್ಕೋಬೇಕು. ಕಾಯಿ ತುರ್ಕೋತಿರಲ್ವ, ರುಬ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಲಾಸ್ಟಲ್ಲಿ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಕಾಯಿ ಹಾಕಿದ್ಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಈಗ ನೋಡಿ, ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆ ಕಲಿಸ್ಕೊಂಡು ಸರ್ವ್ ಮಾಡಿ ತೋರಿಸ್ತೀನಿ. ಲಂಚ್ ಬಾಕ್ಸ್ಗೆ ಮಕ್ಕಳು ತಿನ್ನಲ್ಲಪ್ಪ ಊಟನ ಅನ್ನೋರು ನಿಜವಾಗ್ಲೂ ಇದೊಂದು ಸಲ ನೀವು ಟ್ರೈ ಮಾಡಿ ಮಕ್ಕಳಿಗೆ ಕೊಡಿ. ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ನಮಗೆ ಮಾಡೋಕ್ಕೂ ಈಸಿ. ಏನಪ್ಪ ತರಕಾರಿ ಇಲ್ದಿರುವಾಗ ಏನು ಮಾಡೋದು ಅನ್ನುವಾಗ ಆರಾಮಾಗಿ ಮಾಡ್ಕೋಬೋದು. ಬೇಗ ಆಗುತ್ತೆ. ಕೆಲ್ಸಕ್ಕೆ ಹೋಗೋ ಲೇಡೀಸ್ ಇರ್ತಾರಲ್ವ ಮನೆಯಲ್ಲಿ, ಗೃಹಿಣಿಯರು, ಅವರು ತುಂಬ ಬೇಗ ಆಗುತ್ತೆ. ಲೇಟಾಗಿದೆ ಕೆಲಸಕ್ಕೆ ಅನ್ನುವಾಗ ಒಂದು ಸಲ ಇದನ್ನು ಒಂದು 15-20 ನಿಮಿಷದಲ್ಲಿ ಆರಾಮಾಗಿ ಮಾಡ್ಬೋದು. ಒಂದು ಸಲ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ದೊಡ್ಡವರು ಮಕ್ಕಳು ಎಲ್ಲ ಲೈಕ್ ಮಾಡಿ ತಿನ್ನೋ ಅಂಥ ರೆಸಿಪಿ ಇದು. ಒಂದು ಸಲ ಟ್ರೈ ಮಾಡಿ. ನೋಡಿ, ಅನ್ನದ ಜೊತೆ ಕಲಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನನಗೂ ಈ ಕಾಯಿ ಚಿತ್ರಾನ್ನ ಅಂದರೆ ತುಂಬ ಇಷ್ಟ. ಬಟ್ ಕಾಯಿನ ನೀವು ರುಬ್ಬಿ ಹಾಕೋಬೇಕು. ನೀರು ಹಾಕ್ತೇನೆ ರುಬ್ಬಿ ಹಾಕ್ಕೊಂಡು ಮಾಡಿ. ಹಂಗೆ ಹಾಕೋದು ನೋಡಿರ್ತೀರ ನೀವು. ರುಬ್ಬಿ ಹಾಕಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಧನ್ಯವಾದ.